ಇವತ್ತು ವಾಕಿಂಗ್ ಬಂದಿದ್ದೀನಿ. ಪಾರ್ಕಲ್ಲಿ ಮರಗಿಡಗಳು ಹೊಸದಾಗಿ ಚಿಗುರು ಬಂದು ಎಲ್ಲ ಮಳೆಗೋಸ್ಕರ ಕಾಯ್ತಾ ಇರೋದನ್ನು ನೋಡೋಕ್ಕೇ ಎಷ್ಟು ಖುಷಿ ಆಗ್ತಾಯಿತ್ತು. ಎಲ್ಲ ಎಷ್ಟು ಚೆನ್ನಾಗಿ ಮೈದುಂಬಿ ನಿಂತಿದೆ. ಇದನ್ನೇ ಗಮನಿಸ್ತಾ ವಾಕ್ ಮಾಡ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮರಗಿಡಗಳೆಲ್ಲ ಹಸಿರಾಗಿ ಮಳೆಗೋಸ್ಕರ ಕಾಯ್ತಾ ಇದೆ. ಇನ್ನೇನು ಮಳೆ ಸೂಚನೆ ಇದೆ, ಇನ್ನೇನು ಬರಬಹುದು ಅಂತ ನಿರೀಕ್ಷೆಯಲ್ಲಿ ಮರಗಿಡಗಳ ಜೊತೆ ನಾವು ಇದ್ದೀವಿ. ಹಾಗೆ ವಾಕ್ ಮಾಡ್ತಾ ಮಾಡ್ತಾ ಮುಂದೆ ಬರ್ತಾ ಮನೆ ಕಡೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹಲಸಿನ ಮರದಲ್ಲಿ ಎಷ್ಟೊಂದು ಹಲಸಿನ ಹಣ್ಣು ಬಿಟ್ಟಿದೆ. ಇದು ತಿನ್ನೋದಾ ಅಲ್ವಾ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿ ಬಿಟ್ಟಿದೆ. ಹಾಗೆ ಯೋಚನೆ ಮಾಡ್ತಾ ಇದ್ದೆ ರಾತ್ರಿ ಡಿನ್ನರಿಗೆ ಏನಿದೆ ಅಂತ. ಏನೂ ಇರಲಿಲ್ಲ, ಚಪಾತಿ ಹಿಟ್ಟು ಕಲಸಿರೋದು ಮಾತ್ರ ಇತ್ತು. ಈಗ ಮನೆಗೆ ಹೋಗಿ ಯಾವುದು ಗ್ರೇವಿ ಆಗಲಿ ಇನ್ನೇನು ಮಾಡೋ ಮೂಡಿರಲಿಲ್ಲ. ಸೊ ಏನು ಮಾಡೋಣ ಅಂತ ಅಂದ್ಕೊಂಡು ನನಗೂ ನನ್ನ ಮಗನಿಗೂ ಏನು ಕಾಂಬಿನೇಷನ್ ಚಪಾತಿ ಇಲ್ಲದೆ ಇದ್ದಾಗ ಒಂದು ಸೂಪರ್ ಟೇಸ್ಟಿ ಕಾಂಬಿನೇಷನ್ನ ತಿನ್ನೋ ಅಭ್ಯಾಸ. ಅದನ್ನೇ ಇವತ್ತು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಹೇಗೆ ಮಾಡೋದು ಅಂತ ನಿಮಗೂ ಎಲ್ರಿಗೂ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ. ನೀವು ಎಲ್ಲರೂ ಚಪಾತಿ ಹಿಟ್ಟು ರೆಡಿ ಇದೆ ಅಂದರೆ, ಯಾವುದು ಗ್ರೇವಿ ಮಾಡೋ ಮೂಡಲ್ಲಿಲ್ಲ ಅಂದರೆ ಇದನ್ನು ಮಾಡ್ಕೊಂಡು ಟ್ರೈ ಮಾಡಿ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಬನ್ನಿ ಚಪಾತಿ ಜೊತೆ ಸಿಂಪಲ್ಲಾಗಿರೋ 2 ಸೈಡ್ ಡಿಶನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ನಾನು ಸುಮಾರು 1/4 ಭಾಗದಷ್ಟು ತೆಂಗಿನಕಾಯನ್ನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಹೆಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಪೀಸಷ್ಟು ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅಷ್ಟೇ, ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೀರೆಲ್ಲ ಏನು ಸೇರಿಸ್ಬೇಡಿ. ಇದು ಒಣ ಡ್ರೈ ಪುಡಿ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗುತ್ತೆ ಚಪಾತಿ ಜೊತೆ. ಬನ್ನಿ ಇದನ್ನು ಎರಡನ್ನೂ ಹೇಗೆ ತಿನ್ನೋದು ಅಂತ, ಸರ್ವ್ ಮಾಡೋದು ಹೇಗೆ ಅಂತ ನಾವು ನೋಡ್ಕೊಳ್ಳೋಣ. ನಾವು ಇಲ್ಲಿ ತಟ್ಟೆಗೆ ಕಾಯಿ ಚಟ್ನಿನ ಹಾಕ್ಕೊಂಡು, ಪುಡಿ ಕಾಯಿ ಚಟ್ನಿ ಹಾಕ್ಕೊಂಡು, ಜೊತೆಗೆ ಇನ್ನೊಂದು ಕಾಂಬಿನೇಷನ್ ನಮಗೆ ಯಾವಾಗೂ ಕ್ವಿಕ್ಕಾಗೆ ಇಷ್ಟ ಆಗೋದು ಯಾವುದು ಅಂತಂದರೆ ಬೆಲ್ಲ ಮತ್ತು ತುಪ್ಪ. ಬೆಲ್ಲದ ಪುಡಿ ಇದ್ದರೆ ಸಾಕು. ಬೆಲ್ಲನ ತಟ್ಟೆಗೆ ಹಾಕ್ಕೊಂಡು ತುಪ್ಪ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡಿಕೊಂಡು, ಅದು ನೀರಿರೋ ಥರ ಮಾಡಿಕೊಂಡು ತುಪ್ಪನ ಬೆಲ್ಲಕ್ಕೆ ಹಾಕಿ, ಹಾಗೆ ಕಾಯಿ ಚಟ್ನಿಗೆ 1-2 ಚಮಚ ಮೊಸರನ್ನ ಹಾಕ್ಕೊಳ್ಳಿ. ಮೊಸರಿಲ್ಲ ಅಂದರೆ ಹಾಗೇನೂ ತಿನ್ಬೋದು. ಡ್ರೈಯಾಗಿ ಕೂಡ ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. 2 ಚಮಚ ಮೊಸರು ಹಾಕ್ಕೊಂಡು ಈಗ ಚಪಾತಿ ಜೊತೆ ಬೆಲ್ಲ ತುಪ್ಪನ ಮಿಕ್ಸ್ ಮಾಡಿ ಹಾಗೆ ಕಾಯಿ ಚಟ್ನಿನ ತಿಂತಾಯಿದ್ರೆ 2 ತಿನ್ನೋ ಚಪಾತಿ ಜಾಗದಲ್ಲಿ ಖಂಡಿತವಾಗ್ಲೂ 3 ತಿಂದೇ ತಿಂತೀವಿ. ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಏನೂ ಇಲ್ಲ ಅಂದಾಗ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳು ಎಲ್ಲ ಖುಷಿಪಟ್ಟು ತಿಂತಾರೆ. ಹೇಗೆ ಬಂತು, ನೀವು ತಿಂದ್ರಾ, ಇಷ್ಟ ಆಯಿತಾ, ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಬೆಲ್ಲದ ತುಪ್ಪ ರೆಡಿ ಆಯಿತು. ಹಾಗೆ ಈಗ ಕಾಯಿ ಚಟ್ನಿ, ಒಣ ಕಾಯಿ ಚಟ್ನಿ ಮತ್ತು ಮೊಸರು. ಇದೇ ರೀತಿ ಮತ್ತಷ್ಟು ವಿಡಿಯೋನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.